ಹೋದ್ಸಲ ಗಣೇಶ ವಿಘ್ನೇಶ್ವರ ಆ ಟೈಮಲ್ಲಿ ಹಂಗೆ ಮಾತಾಡಿದ್ದೆ. ನಿಮ್ ಹೆಂಡತಿ ಬರ್ತಾರೆ, ಚೆನ್ನಾಗಿರ್ತೀರಿ, ನಿಮ್ ಫ್ಯಾಮಿಲಿ ಚೆನ್ನಾಗಿರುತ್ತೆ, ನೀವ್ ಏನ್ ಹೇಳಿ ಎಲ್ಲ ಕೆಟ್ಟದೆ ಗುರುಗಳೇ, ಎಲ್ಲ ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಗುರುಗಳೇ. ಈಗ ಮನೆಯಲ್ಲಿ ಅಪ್ಪ ಅಮ್ಮ ಆದ್ರೂ ಈಗ ನಮ್ ತಮ್ಮಗೆ ಜಾಬ್ ಬೇರೆ ಸಿಕ್ತು ಗುರುಗಳೇ, ಗೌರ್ಮೆಂಟ್ ಇಂದ, ಅದನ್ನ ಬಸ್ ಡ್ರೈವರ್ದು. ಅದ್ಭುತ ಅದ್ಭುತ. ಏನ್ ಮಾಡೋಣ ಸರ್, ಪೂರಪ್ಪ ನೆನ್ಸ್ಕೋಬೇಕಲ್ಲ ಸರ್ ಗುರುಗಳಿಗೆ. ಗಣೇಶ ನೆನ್ಸ್ಕೊಂಡ್ಬಿಟ್ಟಿದ್ರ ಹಂಗಾರೆ ಸರ್ ಗೋವಿಂದ. ಗಣೇಶ ನೆನ್ಸ್ಕೊಂಡ್ಬಿಟ್ಟಿದ್ದೀರಾ ಅಂದೆ. ಗುಡಿಗೆ ಹೋಗಿದ್ದೆ ಸರ್, ದೇವಸ್ಥಾನಕ್ಕೆ ಪ್ರಸಾದ ತಿಂದು ಈಗ ಜಸ್ಟ್ ಹಂಗೆ ಬಂದು ಮನೆ ನೀವು ಪ್ರೋಗ್ರಾಮ್ ಮಾಡ್ಕೊಂಡು ಕೇಳ್ತಾ ಇದ್ದೆ ಸರ್. ಸಂತೋಷ. ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ? ಎಲ್ರು ಚೆನ್ನಾಗಿದೆ ಸರ್, ಅಮ್ಮ ಅಪ್ಪ ಎಲ್ರು ನಿಮಗ್ ಕೇಳ್ತಾ ಇದ್ದಾರೆ. ನಮ್ಮ ಅಮ್ಮ ತುಂಬಾ ಕೇಳ್ತಾ ಇದ್ರು ಸರ್. ಅಯ್ಯೋ ಗುರುಗಳು ಹೇಗಿದ್ದಾರೆ, ಮಾತಾಡ್ತಾ ಇದೆಯಾ? ಇಲ್ಲಮ್ಮ, ಬಹಳ ದಿನ ಆಯ್ತು ಕರೆ ಮಾಡಿ ಮಾತಾಡ್ತಿಯಲ್ಲ. ನನ್ನಂಗೆ ಬಹಳ ಜನ ಕೇಳ್ತಾ ಇದಾರೆ ಕತೆಗಳಿಗೆ, ಅದಕ್ಕೆ ಕೇಳ್ತಾ ಇರ್ತೀನಮ್ಮ ಅಂತ ಹೇಳ್ತೀನಿ ಗುರುಗಳೇ. ಓಹ್, ಅಮ್ಮನು ಕೇಳ್ತಾರಾ? ಅಮ್ಮನೂ ಕೇಳ್ತೆ ಗುರುಗಳೇ ನಿಮ್ ಬಗ್ಗೆ. ಅಯ್ಯೋ ಅವ್ರ ಹಾರೈಕೆ ಒಳ್ಳೇದಾಗ್ಲಿ. ಏನು ಹಬ್ಬ ಜೋರು? ಹಬ್ಬ ಪರವಾಗಿಲ್ಲ ಸರ್, ಹಂಗೆ ಇದೆ, ಊರ್ ಕಡೆ ಮಾಡ್ತಾ ಇದೆ ಹಬ್ಬ ಮಾಮೂಲಿ. ಅಂದ್ರೆ ಊರಲ್ಲಿ ಗಣಪತಿ ಇಡ್ತಾರಾ ಅಥವಾ ನಿಮ್ಮ ಮನೇಲಿ ಇಡ್ತೀರಾ? ಇಲ್ಲ ಸರ್, ಊರಲ್ಲಿ ನಮ್ದು ಹಳ್ಳಿ ಅಲ್ಲ ಸರ್, ನಾವು ತಾಣದವ್ರು ನಮ್ಮಣಿತು. ಓ ಹೌದಾ? ಹೌದು ಸರ್, ಹೌದು ಸರ್. ಸಂತೋಷ, ಒಳ್ಳೇದಾಗ್ಲಿ. ಕರೆ ಸಿಕ್ಬಿಟ್ಟಿದೆ, ಬಹಳ ಖುಷಿ ಆಯ್ತು. ತಾಯಿ ಮನೆಯವ್ರನ್ನೆಲ್ಲ ಕೇಳಿದೆ ಅಂತ ಹೇಳಿ ಎಲ್ಲರಿಗೂ ಶುಭವಾಗಲಿ. ಗುರುಗಳೇ, ನೀವ್ ಏನ್ ಹೇಳಿದ್ದು ಎಲ್ಲ ಫ್ಯಾಮಿಲಿ ಚೆನ್ನಾಗಿದೆ ಗುರುಗಳೇ, ನನ್ ಮಕ್ಕಳು ಎಲ್ಲ ಸ್ಕೂಲ್ ಓದ್ತಾ ಇದಾರೆ ಗುರುಗಳೇ, ನಿಮ್ಮ ಆಶೀರ್ವಾದದಿಂದ ಎಲ್ರು ಚೆನ್ನಾಗಿದೆ ಗುರುಗಳೇ. ಹಾಗೇನಿಲ್ಲ. ಭಗವಂತ ಸಿಕ್ಕಿರ ಗುರು, ನಿಜವಾಗ್ಲು ನಿಮ್ಮಿಂದ ನಾನು ಎಷ್ಟೋ ಜನ ನೀವು ಪ್ರೋಗ್ರಾಮ್ ಹೇಳೋದ್ ನೋಡಿ ಕೇಳೋದ್ ನೋಡಿ ಬಹಳ ಖುಷಿ ಆಗುತ್ತೆ. ಹಂಗಾಗಿ ನಾನು ಜಾಸ್ತಿ ಕರೆ ಮಾಡಕ್ ಹೋಗ್ತಿಲ್ಲ ಗುರುಗಳೇ. ಅಲ್ಲಿ ಮಾತಾಡಿಗೆಲ್ಲ 1 ವರ್ಷ ಆಯ್ತು ಗುರು ನಿಮ್ಮ ಹತ್ರ. ಹೌದು ನೆನಪಿದೆ. ಅದಕ್ಕೆ ನಾನು ಒಂದೇ ಸತಿ ನಿಮ್ಮ ಹತ್ರ ನಾನು ಮಾತಾಡಿದ್ದೆ. ಫೋನ್ ಬಂತಲ್ಲ ಗುರುಗಳೇ, ಓಡ್ ಬಂದ್ರೆ ನನ್ನ ಕಾರಲ್ಲಿ ಡಿಕ್ಕಿ ಓಪನ್ ಮಾಡಿ ಬಂದು ಪ್ರಸನ್ನ ಡ್ರೈವರ್ ಕುತ್ಕೊಂಡು ಲಕ್ಷ್ಮಿ ಗುರುಗಳೇ. ನನಗೆ ನಿಮ್ಮ ತಾಯಿ ಬಗ್ಗೆ ಹೇಳಿದ್ ಬಹಳ ಖುಷಿ ಆಯ್ತು. ಈಗ ಮನೆ ಕಷ್ಟಕ್ಕೆ ಗುರುಗಳೇ, 2 ಆಫ್ಟರ್ ಮನೆ ಊರಲ್ಲಿ ನೋಡಿ. ಅವಾಗ ನೀವು ಕರೆ ಮಾಡಿದಾಗ ಏನೋ ಆತಂಕ, ಏನೋ ದುಃಖ, ತಳಮಳ. ಆ ಸಮಯದಲ್ಲಿ ನನಗಿನ್ನೂ ನೆನಪಿದೆ. ನೀವು ಮಾತಾಡಬೇಕಾದ್ರೆ ಇಷ್ಟು ಸ್ಪಷ್ಟತೆ, ನಗು, ಸಂತೋಷ, ತೃಪ್ತಿ ಇರಲಿಲ್ಲ ನಿಮ್ಗೆ ಅವತ್ತು. ಹೌದು ಗುರುಗಳೇ, ನನಗೆ ಜ್ಞಾನ ಇರ್ತಿದ್ದಿಲ್ಲ ಗುರುಗಳೇ, ಯಾರ ಹೆಂಗ್ ಮಾತಾಡ್ಬೇಕು, ಏನ್ ಹೇಳ್ಬೇಕು, ಒಂದು ಅಷ್ಟೋ ಅನುಭವ ಎಲ್ಲ ನಿಮ್ಮಿಂದ. ನೀವು ನಮಗ್ ಒಂದು ದೇವಸ್ಥಾನಕ್ಕೆ ಬಂದು ಇದು ಮಾಡ್ದಂಗ ಅದು ಗುರುಗಳೇ, ಏನಿದ್ರು. ಹಾಗೇನಿಲ್ಲ, ನಿಮ್ಮ ದೊಡ್ಡ ತಂದಿಂದ ನೀವು ಅದನ್ನು ಸಂಪಾದಿಸಿದ್ದೀರಿ. ನಿಮ್ಮ ಬುದ್ಧಿವಂತಿಕೆಯಿಂದ, ಹಿರಿಯರ ಆಶೀರ್ವಾದದಿಂದ ನಮ್ಮನ್ನೆಲ್ಲ ತಂದು ಕೂರಿಸ್ತೀರಪ್ಪ ನೀವು. ಇಲ್ಲ ಗುರುಗಳೇ, ನಿಮ್ಮ ಮಾತನ್ನ ಕೇಳಿದ್ರೆ ನಾನು ಮೃಗ ಆಗಿದ್ದು ಏನೋ ಗೊತ್ತಿಲ್ಲ ಆ ಟೈಮಲ್ಲಿ. ನಿಮ್ಮ ಮಾತು ವಾಕ್ಯ ಕೇಳಿದ್ರೆ ಅಷ್ಟು ಖುಷಿ ಆಗುತ್ತೆ ಗುರುಗಳೇ. ನಿಮ್ದು ಮಾತು ಕೇಳಿ ಗುರುಗಳೇ, ಈ ದುಃಖ, ಕಷ್ಟ, ಸುಖ ಏನೇ ಇರ್ಲಿ, ನೋವು, ನಲಿವು ಎಲ್ಲದಕ್ಕೂ ಹಂಚ್ಕೊಂಡು ಪ್ರತಿ ಇಡೀ ಜಗತ್ತು ನಿಮ್ ಬಗ್ಗೆ ಕೇಳ್ತಿರೋ ಅದೇ ಹೆಮ್ಮೆ ಗುರುಗಳೇ ನೀವು ಮಾತಾಡೋದು ನಮಗೆ. ನೋಡಿ, ನನಗನ್ಸುತ್ತೆ ನಮ್ಮ ಮಾತಿಗಿಂತ ಆ ಕತೆಗಳು ಕೇಳ್ತಿರಲ್ಲ, ಅವ್ರದ್ದು ಒಂದು 40-50 ನಿಮಿಷ ಏನು ಕತೆಗಳಿರ್ತವೆ, ನಿಮ್ಗೆ ಅಲ್ಲೇ ಅನ್ಸ್ಬಿಟ್ಟಿರುತ್ತೆ, ಅಯ್ಯೋ ಯಪ್ಪ ಹೆಂಗೆಲ್ಲ ಇದೆಯಾ ಜಗತ್ತು ಅಂತ. ಹೋದ್ಸಲ ಗಣೇಶ ವಿಘ್ನೇಶ್ವರ ಆ ಟೈಮಲ್ಲಿ ಹಂಗೆ ಮಾತಾಡಿದ್ದೆ. ನಿಮ್ ಹೆಂಡತಿ ಬರ್ತಾರೆ, ಚೆನ್ನಾಗಿರ್ತೀರಿ, ನಿಮ್ ಫ್ಯಾಮಿಲಿ ಚೆನ್ನಾಗಿರುತ್ತೆ, ನೀವ್ ಏನ್ ಹೇಳಿ ಎಲ್ಲ ಕೆಟ್ಟದೆ ಗುರುಗಳೇ, ಎಲ್ಲ ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಗುರುಗಳೇ. ಈಗ ಮನೆಯಲ್ಲಿ ಅಪ್ಪ ಅಮ್ಮ ಆದ್ರೂ ಈಗ ನಮ್ ತಮ್ಮಗೆ ಜಾಬ್ ಬೇರೆ ಸಿಕ್ತು ಗುರುಗಳೇ, ಗೌರ್ಮೆಂಟ್ ಇಂದ, ಅದನ್ನ ಬಸ್ ಡ್ರೈವರ್ದು. ಅದ್ಭುತ. ನಮ್ಮ ತಮ್ಮನಿಗೆ ಬಸ್ ಗೌರ್ಮೆಂಟ್ ಜಾಬ್ ಸಿಕ್ತು ಗುರುಗಳೇ. ನಾನು ಈಗ ಜೆಸಿಬಿ ಓಡಿಸ್ಕೊಂತ ಇದ್ದೀನಿ. ನಾನು ಹೇಳಿದೆ ಅಲ್ಲ, ಹರಿಯಾಣದಲ್ಲಿ ಕೆಲಸ ಮಾಡಿದ್ರೆ ಗುರುಗಳೇ ಅಂತ, ಅವಾಗೆಲ್ಲ ನಿಮ್ಮ ಹತ್ರ ಮಾತಾಡ್ತಿದ್ದೆ ಜಾಸ್ತಿ. ಇವತ್ತು ಹಬ್ಬ ದಿವಸನೇ ನಮ್ಮ ಊರಿಂದ ಫೋನ್ ಮಾಡಕ್ ನೀವು ಗುರುಗಳೇ. ನಿಮ್ ಶ್ರೀಮತಿಯವರು ಅಲ್ಲೇ ಇದ್ದಾರೆ? ನಮ್ಮ ಮನೇಲಿ ಇದಾರೆ, ಎಲ್ಲ ಒಟ್ಟಿಗಿದ್ದೀವಿ ನಾವು. ಸಂತೋಷ, ಬಹಳ ಖುಷಿ ಆಯ್ತು. ಅಂದ್ರೆ ನೋಡಿ, ಅವತ್ತು ಯಾವುದರ ಕುರಿತು ದುಃಖ ವ್ಯಕ್ತಪಡಿಸ್ತಾ ಇದ್ರು, ಭಗವಂತ ಇವತ್ತು ಎಲ್ಲರನ್ನು ಒಂದು ಕಡೆ ಇಟ್ಟಿದ್ದಾನೆ. ಸಂತೋಷ, ಚೆನ್ನಾಗಿರಿ. ನೀವ್ ಏನ್ ಹೇಳಿ, ನೀವು ಹೋಗಿ ನನಗೆ ಅವಮಾನ ಆಯ್ತು, ಅದು ನನ್ಗೋಸ್ಕರ ಹೋಗಿ ಬನ್ರಿ ನೀವು ಅಂತ ಕರ್ಕೊಂಬರ್ರಿ ಅಂತ ಹೇಳಿದಕ್ಕೆ ನಮ್ಮಮ್ಮ ಹೋಗಿ ಕರ್ಕೊಂಡ್ ಬಂದ್ರು ಗುರುಗಳೇ. ಆದ್ರೂ ನಮ್ಮ ಮನೆಯವರಿಗೆ ಈಗ ಎಲ್ರು ಚೆನ್ನಾಗಿದೆ ಗುರುಗಳೇ, ಯಾವುದೇ ತೊಂದ್ರೆ ಇಲ್ಲ. ಗಂಡ ಹೆಂಡತಿ ಒಂಥರ ಸೀತೆ ಈ ಪರಮೇಶ್ವರ ಪಾರ್ವತಿ ಇದ್ದಂಗಿದೆ ಗುರುಗಳೇ, ಹೆಂಗೋ ದೇವರಾಸದಿಂದ ಹಿಂಗೆ ಇರಬೇಕು. ಖಂಡಿತ ನಿಮ್ಮ ವನವಾಸಗಳೆಲ್ಲ ಮುಗ್ದೋಯ್ತು, ಇನ್ನೇನು ಅಂಥದ್ದು ಕೆಟ್ಟದ್ದಿಲ್ಲ. ಏನೋ ಒಂಚೂರು ಎಲ್ಲೋ ಒಂದು ಆರೋಗ್ಯ ಸಮಸ್ಯೆ, ಯಾರಿಗೋ ಒಂಚೂರು ಗೊಂದಲ ಆಗ್ಬೋದು, ಅದು ಏನು ತೊಂದರೆ ಆಗಲ್ಲ. ಒಂದೇನೋ ಒಂಚೂರು ಆರೋಗ್ಯ ಯಾರಿಗೋ ತಾಯಿದೋ ಏನೋ ಒಂದು ಆಗಬಹುದು. ಎಲ್ಲ ನಿಮ್ಮ ಕೈ ಮೀರಿ ಹೋಗುವಂಥದ್ದು ಏನೂ ಆಗಲ್ಲ. ಬಟ್ ನನಗನ್ಸುತ್ತೆ ಇಲ್ಲಿ ಗಂಡ ಹೆಂಡತಿಯಾಗಿ ನೀವು
ಅನ್ಯೋನ್ಯತೆಯಿಂದ ಹೊಂದಾಣಿಕೆಯಿಂದ ನೋಡಿ. ಅದಕ್ಕೆ ನಮ್ಮ ದೊಡ್ಡವರು ಯಾರೊಬ್ಬರು ಗುರುಗಳು ಹೇಳ್ತಾ ಇದ್ರು ಮೊನ್ನೆ ಭೇಟಿ ಮಾಡಿದಾಗಪ್ಪ, ಕುಲ ಗೋತ್ರ ನಕ್ಷತ್ರ ತಿಥಿ ನೋಡಿ ಭವಿಷ್ಯ ಹೇಳಿ ಇವರಿಬ್ಬರು ಚೆನ್ನಾಗಿರ್ತಾರೆ ಮದುವೆ ಮಾಡಿ ಅಂತ ಏನೇ ಹೇಳಿದ್ರು ಅದನ್ನು ನೋಡಿ ಜನ್ಮ ಜಾತಕ ಅಥವಾ ಭವಿಷ್ಯ ಹೇಳೋ ಗಂಡು ಮಗ ಇನ್ನೂ ಹುಟ್ಟಿಲ್ಲ ಅಂತ ಹೇಳ್ತಿದ್ರು. ಹಂಗೆ ಯಾವ ಜಾತಿಯೋ ಯಾವ ನಕ್ಷತ್ರವೋ ಯಾವ ತಿಥಿಯೋ ಅದೆಲ್ಲ ನೋಡೋಣ ಅದೊಂದು ಕಡೆ. ಆದರೆ ಸಮಾನ ಬುದ್ಧಿ ಏನು ಹೇಳ್ತಿದ್ದಾಳ ಅವಳು ಅಂತ ಕೇಳಿಸ್ಕೊಂಡು ಸಮಾಧಾನವಾಗಿ ಮಾತಾಡೋ ಬುದ್ಧಿ ನಿಮಗೆ, ಗಂಡ ಏನು ಹೇಳ್ತಿದ್ದಾನೆ ಏನೋ ಮಾಡ್ತಿದ್ದಾನೆ ಒಂಚೂರು ಎಲ್ಲ ತಿಳ್ಕೊಂಡು ಮಾತಾಡೋಣ ಅಂತ ಸಮಾಧಾನ ಅವ್ರಿಗೆ ಇಷ್ಟಿದ್ರೆ ಪರಸ್ಪರ. ಯಾಕಂದರೆ ನೀವಿಬ್ಬರು ಸೋತ್ರೆ ಸಂಸಾರ ಗೆಲ್ಲುತ್ತೆ, ಇಲ್ಲ ನಾನು ಗೆಲ್ಲಬೇಕು ಅವಳು ಸೋಲ್ಬೇಕು ಅಂತ ಹೋದ್ರೆ ಸಂಸಾರ ಸಾಯುತ್ತೆ. ಗುರುಗಳೇ ಅಮ್ಮನು ಮಾತಾಡ್ಬೇಕಂತ ಬಹಳ ಆಸೆ ಪಡಕೈತಿ ಗುರುಗಳೇ, ಕರಿತೀನಿ ಒಂದೇ ನಿಮಿಷ ಭೇಟಿ ಮಾಡ್ಕೊಬೇಡಿ ಗುರುಗಳೇ. ಅಮ್ಮನ್ ಬಲಾತ ಹೇಳಿನ ಕಾರ ಅಮ್ಮನ ಕಾರ ಅಮ್ಮ ಹೇಳಿನ ಕಾರ ದೌಡ ಗುರುಗಳೇ. ಯಾವ್ದಿದು ಭಾಷೆ? ನಾವು ಲಂಬಾಣಿ ಗುರುಗಳೇ. ಓಹೋ, ಇದು ಲಂಬಾಣಿನಾ? ಹೌದು ಗುರುಗಳೇ, ಎಲ್ಲ ನಿಮ್ಮ ಆಶೀರ್ವಾದ ಗುರುಗಳೇ. ಈಗ 2 ಡಾಕ್ಟರ್ ಮನೆ ಕಟ್ಸಾಕತ್ತೀವಿ. ಮನೆ ಈಗ ಈಗೆಲ್ಲ 2 ವರ್ಷ ಆಯ್ತು, ಸರಿ ಬರ್ತಾ ಇಲ್ಲ. ಕೆಲಸ ಮಾಡೋರು ಹಂಗೆ 10 ವರ್ಷ ಕಟ್ಕೊಂಡ್ ಬರ್ತಾ ಇದ್ದೀನಿ. ಆಯ್ತು, ನಿಧಾನವಾಗ. ಏನು ಮನೆ ಜೀವನಕ್ಕೆ 10 ಸರಿ ಕಟ್ಸ್ತೀರಾ, 1 ಸಲ ಕಟ್ಸೋ ನಿಧಾನಕ್ಕೆ ಆಗಲಿ, ಏನು ತೊಂದರೆ ಇಲ್ಲ. ಈ ನಮಸ್ಕಾರ ಹೇಗಿದ್ದೀರಿ ಅನ್ನೋದಕ್ಕೆ ಲಂಬಾಣಿಲಿ ಏನಂತಾರೆ? ಎಲ್ಲ ಕಿಂತ ಮಾರಾಟ ಅಂತಾರೆ ಗುರುಗಳೇ. ಎಲ್ರು ಚೆನ್ನಾಗಿದ್ರೆ ಮಾಯ ದುರ್ಗಾ ಪೂಜಾರಿ. ಹಲೋ ಸ್ವಾಮಿ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಓ, ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು. ಕಾರ್ಯಕ್ರಮ ಕೇಳ್ತೀರಾ ಆಗಾಗ? ಏನ್ ಗುರುಗಳೇ? ಆಗಾಗ ಕಾರ್ಯಕ್ರಮ ಕೇಳ್ತೀಯನವ್ವ ಅಂದೆ. ಮಕ್ಕಳಿಗೆ ಸ್ವಲ್ಪ ಟಾಣಿಕ್ ಹಾಕ್ತಾ ಇದ್ದೆ, ಅದಕ್ಕೆ ಬಂದೆ. ಆಗ್ಲಿ ಆಗಾಗ ಕಾರ್ಯಕ್ರಮ ಕೇಳ್ತೀರಾ ಅಂದೆ ಅನ್ನವ? ಹಾ, ದಿನ ಕೇಳ್ತೀವಿ ಸ್ವಾಮಿ. ಅಯ್ಯೋ, ದಿನ ಕೇಳ್ತೀರಾ? ದಿನ ಒಂದು ದಿವಸ ತಪ್ಪದ ಕೇಳ್ತೀವಿ ನಿಮ್ ಕಾರ್ಯಕ್ರಮ. ಮಗ ಸೊಸೆ ಚೆನ್ನಾಗವ್ರ ಈಗ? ಹಾ, ಚೆನ್ನಾಗ್ಯಾರ. ಹಾ, ಸಂತೋಷ. ನಿಮ್ಮ ಆರೋಗ್ಯ ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದೆ ಗುರುಗಳೇ. ಒಳ್ಳೇದಾಗ್ಲು, ಬಹಳ ಖುಷಿ. ಬಹಳ ಎಲ್ಲ ನಿಮ್ಮ ಆಶೀರ್ವಾದ, ಗುರುಗಳ ಆಶೀರ್ವಾದ ಎಲ್ಲ. ಏನಿಲ್ಲ ಪಾಪ, ನಿಮ್ಮ ಬಗ್ಗೆ ಅವ್ರು ಹೇಳ್ತಿದ್ರು, ನಮ್ಮಮ್ಮ ಹೆಂಡತಿ ಎಲ್ಲ ಈಗ ಚೆನ್ನಾಗಿದ್ದೀವಿ, ಮನೆ ಕಟ್ಟಿಸ್ತಾ ಇದ್ದೀವಿ ಅಂತ. ಎಲ್ಲ ಒಳ್ಳೇದಾಗುತ್ತವ. ಆಯ್ತು ಗುರುಗಳ, ಯಾಕೋ ಮನೆಯಲ್ಲೇ ಸಮಸ್ಯೆಗಳು, ಒಬ್ರಿಗೊಬ್ರು ಕಚ್ಚಾಟ ಸ್ವಲ್ಪ. ಆಗ್ಲಿ, ಒಂದು ಏನಂದ್ರೆ ಈ ಮುಂಚೆ ಏನ್ ಸಮಸ್ಯೆ ಇತ್ತು ಅದೀಗಿಲ್ಲ, ಬಟ್ ಈಗೇನು ಬೇರೆ ಇದೆ ಅಂತ. ಅದೇ ತಿಳ್ಕೊಳ್ಳಿ. ಯಾವಾಗಲೂ ನೀವು ಬೆಳಿಗ್ಗೆ ಎದ್ದು ಹೊಸ್ಲಿಗೆ ನೀರು ಹಾಕಿ, ರಂಗೋಲಿ ಬಿಟ್ಟು, ಸಗಣಿ ನೀರು ಹಾಕಿ, ಮುಂಬಾಗಿಲನ್ನು ಎಷ್ಟೇ ಸ್ವಚ್ಛ ಮಾಡಿದ್ರು ಸಂಜೆ ಅಷ್ಟೊತ್ತಿಗೆ ಮತ್ತೇನೋ ಕೊಳೆ ಆಗಿರುತ್ತೆ. ಮತ್ತೆ ಎದ್ದು ಬೆಳಿಗ್ಗೆ ಸ್ವಚ್ಛ ಮಾಡಲೇಬೇಕು. ಹಾಗೆ ಬದುಕು ಅಷ್ಟೇ. ನಾವು ಒಂದ್ ಸರಿ ಮಾಡಿಕೊಂಡ್ರೆ ಮತ್ತೆ ಅಲ್ಲಿ ಬೆಳಿಗ್ಗೆ ಎದ್ದು ಇನ್ನೊಂದೇನೋ ಇದು ಇದ್ದೇ ಇರುತ್ತೆ. ಆದ್ರೆ ಮೊದ್ಲಷ್ಟಿಲ್ಲ ಅಂತ ಖುಷಿ ಪಡ್ಬೇಕಷ್ಟೇ. ಈಗ ಏನು ಸೊಸೆ ಹತ್ತಾಗೆ ಓಡೋದಂಗಿಲ್ಲ, ಅಥವಾ ಇನ್ನೇನು ಈ ಥರದ್ದು ದೊಡ್ಡದೇನು ಆಗ್ತಿಲ್ಲ. ಏನೋ ಮನೇಲಿ ಒಂದಷ್ಟು ಗೊಂದಲಗಳು ಬರ್ತಿದ್ದಾವೆ, ಮನೆ ಯಾಕೋ ಒಂಚೂರು ನಿಧಾನ ಆಗ್ತಿದೆ. ಇದೆಲ್ಲ ಸೇರಿ ಆಗಾಗ ಇದೇನಪ್ಪ ಯಾವುದು ಸರಿ ಹೋಗ್ತಿಲ್ಲ ಅಂತ ಅನಿಸ್ಬೋದು. ಬಟ್ ಮಗ ಸೊಸೆ ಒಟ್ಟಿಗಿದ್ದು, ಮನೆಯವರೆಲ್ಲ ಒಟ್ಟಿಗಿದ್ದು ಅಂಬಲಿ ಕೊಡಿದ್ರು ಕೂಡ ಇವೆಲ್ಲ ಒಟ್ಟಿಗಿದ್ದೀರಾ. ಏನೇ ಮಧ್ಯೆ ಬಂದರೂ ಎಲ್ಲೋ ಯಾರ್ದು ತಪ್ಪಿರಬೇಕು. ಈ ಕೆಲವೊಮ್ಮೆ ಸೋಲ್ಬೇಕು. ಹಿರಿಯರಾಗಿ ನೀವು ಸೋಲ್ಬೇಕು, ಕಿರಿಯರಾಗಿ ಅವರೂ ಸೋಲ್ಬೇಕು. ಆಯ್ತು ಬಿಡ್ರಪ್ಪ, ನೀವು ಹೆಂಗೋ ನಡೆಸ್ಕೊಂಡು ಹೋಗ್ರಪ್ಪ, ನೀವೇನು ಹೇಳ್ತಿರೋ ನಾನು ಅದು ಮಾಡ್ತೀನಿ ಅಂತ ನೀವು ನಿಮ್ಮ ಪಾಡಿಗೆ, ಸೊಸೆ ಆದರೂ ಅಷ್ಟೇ ಮಗನಿಗಾದರೂ ಅಷ್ಟೇ ಅವ್ರು ನಡೆಸ್ಕೊಳ್ತಾರೆ. ನೀವೇನಂದ್ರೆ ಒಂಚೂರು ಬೆನ್ನೆಲುಬಾಗಿ ಒಂದೆರಡು ಒಳ್ಳೇದು ಹೇಳ್ತಾ ಸಲಹೆ ಕೊಡ್ತಾ ಸುಮ್ಮನೆ ಇರಬೇಕು. ನೀವು ಹೆಚ್ಚು ಎಲ್ಲದಕ್ಕೂ ತಲೆ ಕೆಡಿಸ್ಕೊಂಡು ಸೊಸೆ ಮಾತು ಕೇಳಲ್ಲ, ಮಗ ಮಾತು ಕೇಳಲ್ಲ ಅಂತ ಅನ್ನಂಗಿಲ್ಲ. ಪಾಪ ಅವರು ಏನೋ ಅವ್ರ ಸಂಸಾರ ಅವ್ರು ನಿಭಾಯಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇದು ಮಾತ್ರ ಸತ್ಯ, ಮಾತು ಕೇಳ್ತಾ ಇಲ್ಲ ಅಂತ ನನ್ನ ಮನಸ್ಸಲ್ಲೇ ನೋವು ಇಟ್ಕೊಂಡಿದ್ದೀನಿ. ಬೇಡವ, ನಾನು ಅದನ್ನೇ ಹೇಳಿದೆ. ನನ್ಗೆ ಅರ್ಥ ಆಯ್ತು ನಿಮ್ಮ ಹೃದಯದಲ್ಲಿ ಏನು ವಿಚಾರ ಇದೆ ಅಂತ. ಆದರೆ ಯಾರು ಬೇಕು ಅಂತ ನಮಗೆ ಕೆಡುಕು ಮಾಡಲ್ಲವ. ಏನಾಗ್ಬಿಡುತ್ತೆ, ಮಗ ನಿಮ್ಮವನಾದರೂ ಸೊಸೆ ನಿಮ್ಮವಳಲ್ಲ ಅನ್ನಂಗೆ ಕೆಲವೊಮ್ಮೆ. ಈಗ ಪಾಪ ಆ ಹೆಣ್ಮಗಳು ಮನೆ ಬಿಟ್ಟು ಮನೆ ಬಂದಿದ್ದಾಳೆ, ಅವಳ ಮನೆ ಈಗ ನಿನ್ನ ಮನೆ ಅಲ್ಲಿ ಮಾತ್ರ ಅಲ್ಲ, ಅದು ಅವಳದು ಮನೆ ಅಲ್ವೇ. ಏನೋ ತೀರಾ ಕೆಟ್ಟು ಹೋಗ್ತಾ ಇದೆ ಅಂದಾಗ ಆ ಬಿಸಿ ನಿನಗೆ ಮಾತ್ರ ಅಲ್ಲ ಅವ್ರಿಗೂ ಸುಡುತ್ತೆ. ಅವ್ರು ಅವಾಗ ಬುದ್ಧಿ ಕಲ್ತ್ಕೊಳ್ತಾರೆ. ಇಲ್ಲ ಏನೋ ಕಣ್ಣಿಗೆ ಕಂಡಾಗ ಒಂಚೂರು ಹೇಳೋದು ಬಿಟ್ಟು, ಇವತ್ತು ಕಾಲ ಬದಲಾಗಿದೆಯವ, ಎಲ್ಲವನ್ನು ಚಿಕ್ಕದಕ್ಕೆಲ್ಲ ಹೇಳ್ತಾ ಕೂಗಾಡ್ತಾ ಕಿರ್ಚಾಡ್ತಾ ಹಂಗೆ ಹಿಂಗೆ ಅಂತ ಹೆಚ್ಚು ಮಾಡೋದು ಬೇಡ. ಅವ್ರು ಮಾಡಿದ್ದಾರೆ, ಅವರೇ ಬಳಕತಾರೆ. ನೀವು ಮೊದಲಿಂದ ಶುಚಿಯಾಗಿ ಇಟ್ಕೊಂಡಿರ್ತೀರಿ, ಮೊದಲಿಂದ ಒಂದು ಶಿಸ್ತು, ಮೊದಲಿಂದ ಹಿಂಗೆ ಇರಬೇಕು ಅಂತ ಒಂದು ಸಂಸಾರವನ್ನು ತಂದಿರ್ತೀರಿ.
ಆದ್ರೆ ಇಲ್ಲಿ ಬಂದು ಇವರು ಹೊಸಬ್ರು ಕೈಗೆ ಕೊಟ್ಟಾಗ ಅಥವಾ ಇವರು ಈಗ ಮದುವೆ ಆಗಿದ್ದಾರೆ ಒಂದು ಮನೆ ನಡೆಸ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮಷ್ಟು ಅನುಭವ ಇಲ್ಲ. ಹಾಗಾಗಿ ನೀವು ತುಂಬ ಎಲ್ಲ ಚೆನ್ನಾಗಿರ್ಲೇಬೇಕು ಅಂತ ಹಠ ಹಿಡಿಯಂಗಿಲ್ಲ. ಏನೋ ತಪ್ಪಾಗ್ತವೆ, ಯಾಕಂದ್ರೆ ಅವ್ರು ಇನ್ನೂ ಈಗ ಶುರು ಮಾಡಿರೋರು. ಹೌದು ಗುರುಗಳೇ. ಹಾಗಾಗಿ 1ನೇ ಕ್ಲಾಸಲ್ಲಿರೋ ಮಗು ಹತ್ರ 10ನೇ ಕ್ಲಾಸ್ ಪಾಠ ಓದ್ಸೋಕೆ ಹೋದ್ರೆ ಏನಾಗುತ್ತೋ ಹಂಗಾಗುತ್ತೆ ಕತೆ. ನಿಮ್ಮ ಅನುಭವ ಇಷ್ಟು ದೊಡ್ಡದು, ನಿಮಗೆ ಕೆಲವೊಂದು ನೋಡಿದ್ರೆ ಗೊತ್ತಾಗುತ್ತೆ, ಬಟ್ ಅವ್ರು ಇನ್ನೂ ಶುರು ಮಾಡಿರೋರು, ಅವ್ರಿಗೆ ಈಗಲೇ ಗೊತ್ತಾಗಲ್ಲ ಕೆಲವೊಂದು. ಹಾಗಾಗಿ ಏನು ಮಾಡಿದ್ರು ಅವ್ರವ್ರ ಸರಿ ಮಾಡ್ಕೊಂಡು ಹೋಗ್ತಾರೆ. ನಿಮ್ದು ಏನಿದ್ರು ಅಪ್ಪ ಈಗ ಒಟ್ಟಿಗೆ ಇದ್ದೀರಾ ಅಷ್ಟು ಸಾಕು, ಇನ್ನು ನಡುವೆ ಏನಾದರೂ ನೀವು ನೋಡ್ಕೊಳ್ರಪ್ಪ. ಯಾಕಂದ್ರೆ ದೂರ ಇದ್ದು ಊರಿನವ್ರ ಬಾಯಿಗೆಲ್ಲ ಆಹಾರ ಆಗೋದಕ್ಕಿಂತ ಒಂದೇ ಮನೇಲಿ ಅದೇ ಗುರುಗಳೇ ನೀವ್ ಹೇಳ್ದಂಗೆ ನಾನು ಇಬ್ಬರು ಮಕ್ಳು ಇಬ್ರು ಕಣ್ಣಂತ ಸಾಕಿದ್ದೀನಲ್ಲ, ಇಬ್ರು ಯಾವತ್ತೂ ಬೇರೆ ಆಗ್ಬಾರ್ದು, ನೀವ್ ಇಬ್ರು ಚೆನ್ನಾಗಿರ್ಬೇಕಂತ ಇಬ್ರಿಗೂ ಮನೆ ಆಗ್ತಾ ಇದೀವಿ ಗುರುಗಳೇ. ಮೇಲೆ ಒಬ್ನು ಕೆಳಗೆ ಒಬ್ನು ಇರ್ಲಿ, ನಾಳೆ ಚೆನ್ನಾಗಿರ್ಬೇಕು, ನೀವು ಅಪ್ಪ ಅಮ್ಮ ಮಾಡಿ ಹೋಗಿದ್ದಾರೆ ಅಂತ ನೀವು ಒಪ್ಪಿದಾರ? ಅದನ್ನ ಮೇಲೊಬ್ರು ಕೆಳಗೊಬ್ರು ಇರೋದನ್ನ ಮಕ್ಳು ಒಪ್ಪಿದಾರಾ? ಒಪ್ಪಿದ್ದಾರೆ ಗುರುಗಳೇ. ಆಯ್ತು, ಅವ್ರ ಒಪ್ಪಿಗೆಯಿಂದ ಆಗಬೇಕೆ ಹೊರತು ನಿಮ್ಮ ಆಸೆಗೆ ನೀವೇನು ಮಾಡಿ ಹೋಗ್ತಿರವ. ಆದರೆ ಈಗ ತಪ್ಪಿಲ್ಲ, ಮನೆಯಲ್ಲಿ ನೀವೇನು ಅವರಿಬ್ಬರಿಗೂ ಒಳ್ಳೇದಾಗಬೇಕು, ಒಂದೇ ಕಡೆ ಇರಬೇಕು ಅಂತ ಏನು ಮಾಡ್ತಿದ್ದೀರಿ ತಪ್ಪಿಲ್ಲವ. ಆದರೆ ಬೇರೆ ವಿಚಾರಗಳು ಹಿಂಗಾಗಲ್ಲ. ಅವ್ರದ್ದೊಂದು ಸಂಸಾರ ಇವ್ರದ್ದೊಂದು ಸಂಸಾರ, ಹೌದಲ್ವಾ? ಹೌದೌದು. ಹಾಗಾಗಿ ಎಲ್ಲಾರ ಮನೆಯಲ್ಲೂ ಈ ಒಡ ಹುಟ್ಟಿದವರ ದಾಯಾದಿತನಗಳು ಇದ್ದೇ ಇದ್ದಾವೆ. ಆದರೆ ಬೇರೆ ಬೇರೆನೇ ಇರ್ರಿ ಅಂತ ಹೇಳ್ತೀವಿ ಗುರುಗಳೇ. ಹಂಗೆ ಒಳ್ಳೇದು. ಯಾಕೆ ನಾನು ಹೇಳ್ತೀನಿ ಅಂದ್ರೆ, ಮುಂದೆ ನೀವು ಇಲ್ಲಿದ್ದ ಕಾಲದಲ್ಲಿ ಹೊಡೆದಾಡ್ಕೊಂಡು ಚಚ್ಚ ಆಡ್ಕೊಂಡು ರಕ್ತ ಬರೆಸ್ಕೊಂಡು ಒದ್ದಾಡೋದಕ್ಕಿಂತ ಚೆನ್ನಾಗಿದ್ದ ಸಮಯದಲ್ಲಿ ಹಬ್ಬ ಹರಿದಿನಗಳನ್ನು ಒಟ್ಟಿಗೆ ಮಾಡಿ, ಇಲ್ಲಾಂದ್ರೆ ಉಳಿದಿದ್ದವರ ಜೀವನ ಅಂದ್ರೆ ಸಂಸಾರಗಳು ಸಪ್ರೇಟ್ ಆದ ಒಂದು ಮಾತ್ರಕ್ಕೆ ದ್ವೇಷ ಅಂತ ಏನಿಲ್ಲ, ಅದು ಬುದ್ಧಿವಂತರ ಲಕ್ಷಣ. ಎಲ್ಲ ಚಂಚನಾಗಿ ಇದ್ದಂಗೆ ಒಂಚೂರು ಹಂಗೆ ಆಗ್ಬಿಡ್ಬೇಕು ಬೇರೆ ಬೇರೆ ಅಲ್ವಾ? ಇಲ್ಲ ಅಂದ್ರೆ ಮುಂದೆ ಯಾವತ್ತೊಂದು ದಿವಸ ಹೊಡೆದಾಡ್ಕೊಂಡು ಚಚ್ಚ ಆಡ್ಕೊಂಡು ಊರಿನವ್ರಿಗೆಲ್ಲ ಡಂಬ್ರಾಟ ಆಡಿಸ್ಕೊಂಡು ಬೇರೆ ಪಡೋದಕ್ಕಿಂತ ಚೆನ್ನಾಗಿದ್ದ ಕಾಲದಲ್ಲೇ ಅಣ್ಣ ನೀನು ಇದನ್ನ ತಾಳೋ ನಮ್ಮ ಜೀವನ ನಾವು ನೋಡ್ಕೊಳ್ಳೋಣ, ಕಷ್ಟ ಅಂತ ಬಂದಾಗ ಒಗ್ಗಟ್ಟಾಗಿರೋಣ ಅಷ್ಟೇ. ಹೌದು ಸರ್ ಗುರುಗಳು, ಇದೇ ಮಾತಾಡೋದು ನಾವು. ಹಂಗಿದ್ರೆ ಚಂದ. ಇದನ್ನೇ ದೊಡ್ಡವರು ಹೇಳೋಗಿರೋದು. ಹಾಗಾಗಿ ಎಲ್ಲದರಲ್ಲೂ ಅವರಿಬ್ಬರು ಒಂದೇ ಇಲ್ಲವಾ, ಅವರ ಆಲೋಚನೆಗಳು ಬೇರೆ. ಬಟ್ ಏನೋ ತಾಯಿ ಅಂತ ಬಂದಾಗ ಅವರಿಬ್ಬರು ಒಂದೇ ಯೋಚನೆ ಮಾಡ್ಬೋದು. ಮನೆ ಕಷ್ಟಗಳು ಅಂತ ಬಂದಾಗ ಕೆಲವೊಮ್ಮೆ ಒಂದೇ ಯೋಚನೆ ಮಾಡ್ಬೋದು. ಹಬ್ಬ ಹರಿದಿನಗಳು ಬಂದಾಗ ಒಂದು ಕಡೆ ಅಡುಗೆ ಮಾಡ್ಬೋದು. ಇನ್ನು ಮಿಕ್ಕಿದಂಗೆ ಅವ್ರದ್ದೊಂದು ಜೀವನ ನಡೀತಾ ಇರುತ್ತೆ, ಇವ್ರದ್ದೊಂದು ಜೀವನ ನಡೀತಾ ಇರುತ್ತೆ. ತಾಯಿಯಾಗಿ 2 ಗಂಡು ಮಕ್ಕಳು, 2 ಮಕ್ಕಳು, 2 ಕಣ್ಣು ಅಂತ ಇದ್ದೀರಾ ಅಂದ್ರೆ ಅದರರ್ಥ ಅವ್ರ ಸಂಸಾರ ಅವ್ರದ್ದು. ಅಲ್ಲಿದ್ದು ಇಲ್ಲಿ ಹೇಳಂಗಿಲ್ಲ, ಇಲ್ಲದ ಹಳ್ಳಿ ಹೇಳಂಗಿಲ್ಲ, 2 ಕಡೆಗೂ ಇರಬೇಕು, 2 ನಿಮಗೆ ಕಣ್ಣುಗಳೇ. ಆದರೆ ನಿಮ್ಮವರೆಗೂ ಬಂದು ಅಮ್ಮ ಇದು ಹಿಂಗೇನು ಮಾಡೋಣಮ್ಮ ಅಂತ ಕೇಳೋವರೆಗೂ ಸುಮ್ಮನೆ ಇದ್ದು ಬಿಡಬೇಕು. ಈಗ ಅವ್ರಿಗೆ ಚಿಕ್ಕ ಮಕ್ಕಳಲ್ಲ, ಅವ್ರಿಗೆ ಗೊತ್ತು ಏನು ಸರಿ ಏನು ತಪ್ಪು. ಹಂಗೂ ಬಂದು ನಿಮ್ಮನ್ನು ಕೇಳಿದ್ರು ಅಂದರೆ ಹಿಂಗೆ ಮಾಡ್ರಪ್ಪ ಅಂತ ಹೇಳಿ, ಅದನ್ನು ಬಿಟ್ಟು ನಾವೇ ಮೇಲ್ಬಿದ್ದು ಎಲ್ಲ ಹೇಳೋಕೆ ಹೋದ್ರೂ ಏನಾಗ್ಬಿಡುತ್ತೆ, ಅವರು ಒಂದು ವೇಳೆ ನಿಮ್ಮ ಮಾತು ಕೇಳಲಿಲ್ಲಪ್ಪ, ನಿಮಗೆ ಬೇಜಾರು, ನಾನು ಹಿಂಗೆ ಹೇಳೋಕೆ ಹೋದೆ ಹಿಂಗೆ ಕೇಳಲಿಲ್ಲ ಅಂತ. ಹಾಗಾಗಿ ಹೇಳಿ ಕೆಟ್ಟವನಾಗೋದಕ್ಕಿಂತ ಸುಮ್ಮನೆ ಇರೋಣ. ಈಗ ನಾನಾದರೂ ಅಷ್ಟೇ, ನಾವು ಯಾರೋ ಕರೆ ಮಾಡಿ ಗುರುಗಳೇ ಹಿಂಗಾಯ್ತು ಹಿಂಗೇನು ಮಾಡಲಿ ಅಂತ ಕೇಳಿದ್ರೆ ಮಾತ್ರ ಹೇಳ್ತೀನಿ. ಅದಕ್ಕೆ ನನಗೆ ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ. ಇನ್ನು ನಾನು ಬೀದಿಲಿ ಹೋಗೋರ್ನೆಲ್ಲ ಕರ್ದು ಬುದ್ಧಿ ಹೇಳಿದ್ರೆ ಇವನು ಹುಚ್ಚ ಅಂತಾರೆ. ಕೇಳಿದಾಗ ಹೇಳಿದ್ರೆ ಸಲಹೆಗೂ ಒಂದು ಬೆಲೆನವ್ವ. ಸುಮ್ಮನೆ ಓದಿದ್ದೀನಿ ಅಂದ್ಕೊಂಡು ಎಲ್ಲಾರನ್ನು ಬೀದಿಲಿ ಹೋಗೋರ್ನೆಲ್ಲ ಕರ್ದು ಬಾಯಿಲಿ ಒಳ್ಳೇದು ಹೇಳ್ತೀನಿ ಅಂದ್ರೆ ಹುಚ್ಚ ಅಂದ್ಬಿಡ್ತಾರೆ ಅಷ್ಟೇ. ಹೌದು ಗುರುಗಳು. ಇರ್ಲಿ, ಎಲ್ಲ ಒಳ್ಳೇದಾಗುತ್ತೆ. ಮಾತೊಂದೊಂದು ಮಾತೆಲ್ಲ ಸತ್ಯನೇ ಗುರುಗಳೇ. ದೇವ್ರ ಮುಂದಕ್ಕೆ ನನ್ನ 2 ಮಕ್ಕಳಿಗೆ, 1 ಮಗಳಿಗೆ, ಎಲ್ರಿಗೂ ಸೊಸೆ ಮಕ್ಕಳು ಮೊಮ್ಮಕ್ಕಳು ಎಲ್ರು ಚೆನ್ನಾಗಿದ್ರು ಸಾಕು ಗುರುಗಳೇ, ನಮಗೇನು ಬೇಡ. ಆಯ್ತವ, ಎಲ್ಲ ನಿನ್ನ ಕನಸಿನಂತೆ ಎಲ್ಲರೂ ಒಟ್ಟಿಗೆ ಇರ್ತಾರೆ, ಅಲ್ಲೇನು ತೊಂದರೆ ಬರಲ್ಲ. ಬಟ್ ಚಿಕ್ಕ ಪುಟ್ಟದ ಏನು ಗೊಂದಲ ಇದೆ ಮೌನವಾಗಿರಿ, ಯಾವುದಕ್ಕೂ ಪ್ರತಿಕ್ರಿಯಿಸೋಕೆ ಹೋಗಬೇಡಿ ಆಯ್ತಾ? ಈ ಮನೆ ಆಗುತ್ತೆ, ಅದಾದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ಎಲ್ಲಾರ ಮನೇಲಿ ಇದ್ದಂಗೆ ನಿನ್ನ ಮನೇಲೂ ಏನೋ ಒಂದು ಗೊಂದಲಗಳು ಇರ್ಬೋದು. ಆದರೆ ಯಾರು ಕತ್ತಿಂಪಟ್ಟಿ ಹಿಡ್ಕೊಂಡು ರಕ್ತ ಬರೋಷ್ಟು ಹೊಡೆದಾಡುವಷ್ಟು ಕೆಟ್ಟ ಮಕ್ಕಳಲ್ಲವ ಎಲ್ಲರ ಮನೇಲೂ ಇದ್ದಂಗೆ. ಯಾಕಂದ್ರೆ ಮನೇಲಿ ಜನಗಳು ಜಾಸ್ತಿ ಆದಷ್ಟು ಗೊಂದಲಗಳು ಜಾಸ್ತಿ ಆಗೇ ಆಗ್ತವೆ. ಹೌದು ಗುರುಗಳೇ, ಎಲ್ಲ ನಿಮ್ಮ ಆಶೀರ್ವಾದದಿಂದ ಒಳ್ಳೇದಾದ್ರೂ ಸಾಕು ಗುರುಗಳೇ. ನಮಗೇನೋ ಮಕ್ಕಳು ಆ ಕಡೆ ಈ ಕಡೆ ಹೋಗ್ಬಾರ್ದು, ಮಕ್ಕಳು ಚೆನ್ನಾಗಿರ್ಬೋದು. ಏನೋ ಚಿಕ್ಕ ನಮ್ಮ ತಮ್ಮನ ಮಗಳೇ ಮಾಡ್ಕೊಂಡು ಬಂದಿದ್ದೀನಿ, ಅವಳು ಸ್ವಲ್ಪ ಕಿರ್ಕ್ ಜಾಸ್ತಿ ಮನೆಯಲ್ಲಿ,
ಸ್ವಲ್ಪ ಏನೋ ನಾನೇ ಸುಧಾರ್ಸ್ಕೊಂಡು ಹೋಗ್ತೀನಿ, ಸುಮ್ನೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹೊರಗಡೆ ತಂದ್ರು ನಮ್ಮಲ್ಲೇ ತಂದ್ರು ಎಲ್ಲಾರ್ದು ಅವ್ರವ್ರದೇ ಹುಳುಕು ಅಂತ ಇದ್ದೇ ಇರ್ತಾವಲ್ವ. ಹೌದು ಗುರುಗಳೇ. ಹಾಗಾಗಿ ನಾವೇನು ಮಾಡಬೇಕು, ನಾನು ಯಾವುದೋ ಒಂದು ಹಿಂದೆ ಹೇಳಿದ್ದೆ, ಈಗ ನೆಂಟ್ರ ಮನೆಗೆ ಹೋದಾಗ, ಈಗ ಯಾವುದೋ ನಿಮ್ಮ ನೆಂಟ್ರ ಮನೆಗೆ ಹೋಗಿರ್ತಿರುವ ಒಂದು ಸಂಜೆ ಹೋದಾಗ ಆ ಮನೆಯಲ್ಲಿ ಬಂದ್ರಾ, ಬನ್ನಿ ಕೂತ್ಕೊಳ್ಳಿ, ಚೆನ್ನಾಗಿದ್ದೀರಾ, ಆಯಿತು, ಏನೇ ಊಟಕ್ಕೆ ರೆಡಿ ಮಾಡೆ, ಇಲ್ಲಿ ಅಕ್ಕ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಅವರು ಊಟಕ್ಕೆ ರೆಡಿ ಮಾಡಿದ್ರು. ಊಟ ಬಡಿಸಿದ್ರು. ಏನವ? ಹೌದು ಗುರುಗಳೇ. ಊಟ ಬಡಿಸಿದಾಗ ಒಂಚೂರು ಉಪ್ಪು ಕಡಿಮೆ ಇಲ್ಲ ಅಂದ್ರೂ ಏನೇ ನಾನು ನೆಂಟ್ರು ಬಂದಿದ್ದೀನಿ, ಏನು ಉಪ್ಪು ನೆಟ್ಟಿಗೆ ಹಾಕ್ಬೇಕು ತಾನೆ, ಏನು ಉಪ್ಪು ಕಡಿಮೆ ಇದೆ ಅಂತ ಹೋಗಿ ಜುಟ್ಟಿಟ್ಕೊಂಡು ಹೊಡಿತೀರಾ ಅವ್ರಿಗೆ? ಆಗಲ್ಲ, ಹೊಡೆಯಕ್ಕಾಗಲ್ಲ ಗುರುಗಳೇ. ಏನೋ ಸುಧಾರ್ಸ್ಕೊಂಡು ಎಲ್ಲ ಹೋಗ್ಬೇಕು. ಯಾಕೆ? ನೆಂಟ್ರ ಮನೆ. ಹೌದು. ಚೆನ್ನಾಗೈತೆ ಅಂದರೆ ಭಾಳ ಚೆನ್ನಾಗೈತೆ, ಏನೋ ಒಂಚೂರು ಉಪ್ಪು ಕಡಿಮೆ ಆಗಿರಬೇಕು, ಅದು ಬಿಟ್ಟರೆ ಭಾಳ ಅದ್ಭುತವಾಗಿದೆ ಅಂತೀರಿ. ಹೌದು ಗುರುಗಳೇ. ಅಂದರೆ ನೆಂಟ್ರ ಮನೆಗೆ ಹೋದಾಗ ಉಪ್ಪು ಕಡಿಮೆ ಇದ್ದರೂ ಹೆಂಗೆ ಸಹಿಸ್ಕೊಳ್ತೀವೋ, ಕೆಲವೊಮ್ಮೆ ನಮ್ಮದೇ ಮನೆಯಲ್ಲಿ ವಯಸ್ಸಾಯ್ತಾ ನಾವು ಹಂಗೊಂಚೂರು ಸಹನೆ ಮಾಡಿಕೊಂಡ್ರೆ ಸಂಸಾರ ಕಣವ. ಹೌದು ಗುರುಗಳೇ. ಇದು ಯಾರೋ ಗುರುಗಳು ಹೇಳೋರು, ನೆಂಟ್ರ ಮನೆಗೆ ಹೋದಾಗೆಲ್ಲೋ ಆಯಿತು, ಒಂದು ಕಡೆ ರಾತ್ರಿ ನಿಮಗೆ ಮಲಗೋಗಿ ಕೋಣೆ ಕೊಟ್ಟಿದ್ದಾರೆ, ಪಕ್ಕದ ಕೋಣೆಯಲ್ಲಿ ಅವ್ರದ್ದೇನೋ ಒಂದು ಮನೆ ಕಷ್ಟ ಜಗಳ ಆಡ್ಕೊಂಬಿಟ್ಟು ಒಬ್ರಿಗೊಬ್ರು ಕೂಗಾಡ್ಕೊತಾವ್ರೆ, ಏನೋ ಕೆಟ್ಟ ಬೈದಾಡ್ಕೊಳ್ತಾವ್ರೆ. ಆಗ ಒಯ್ದ್ಬಿಟ್ಟು ನೀವು ಎದ್ದೋಗ್ಬಿಟ್ಟು ಅಂದರೆ ನಾನು ಇಲ್ಲಿ ನೆಂಟ್ರು ಬಂದಿದ್ದೀನಿ, ಮಲಗಿದ್ದೀನಿ, ಏನು ನೆಮ್ಮದಿ ಕೊಡಲ್ಲ ಅಂತ ಎಲ್ಲರಿಗೂ ಇಟ್ಕೊಂಡು ಹೊಡೆಯೋಕ್ಕಾಗುತ್ತಾ? ಅಯ್ಯೋ ಅವ್ರ ಮನೆ ಕಷ್ಟ ಅವ್ರು ಏನೋ ಮಾಡ್ಕೊಳ್ಳಪ್ಪ, ನಾನು ಪಾಡಿ ನಾನು ಮನೆ ಕಣ ನಂದು ಮನೆ ಕತ್ತೀರಿ ನೀವು ನೆಂಟ್ರ ಮನೇಲಿ. ಹೌದು ಗುರುಗಳೇ. ಕೆಲವೊಮ್ಮೆ ನಮ್ಮ ಮನೇಲೂ ನಾವು ಹಂಗೆ ಇರಬೇಕಂತೆ ವಯಸ್ಸಾದ ಮೇಲೆ. ಗಂಡ ಹೆಂಡತಿ ಅವ್ರು ಏನೋ ಮಾಡ್ಕೊಳ್ತಾರಪ್ಪ, ನಮಗೆ ನಮ್ಮ ಹತ್ರಕ್ಕೆ ಬಂದರೆ ಆಮೇಲೆ ನೋಡೋಣ ಅಂದ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕು, ಕಿವಿ ಕೇಳಿಸ್ದಂಗೆ. ಅಷ್ಟೇ ಅಷ್ಟೇ. ನೆಂಟ್ರ ಮನೇಲಿ ಒಂಚೂರು ಉಪ್ಪು ಕಡಿಮೆ ಐತೆ ಅಂದ್ರೆ ಸುಮ್ಮನೆ ಇರ್ತೀವಿ, ಆದ್ರೆ ನಮ್ಮ ಮನೇಲಿ ಸೊಸೆ ಹಾಕೋ ಒಂಚೂರು ಉಪ್ಪು ಕಡಿಮೆ ಮಾಡಿಳು ಅಂದ್ರೆ ಜುಟ್ಟು ಹಿಡ್ಕೊಂಡು ಬೈಯಕ್ಕೆ ಹೋಯ್ತಾರೆ. ಇಲ್ಲ ಇಲ್ಲ, ಎಷ್ಟು ತಪ್ಪು ಮಾಡಿದ್ರು ನಾವು ಸುಮ್ಮನೆ ಇರ್ತೀವಿ. ಅಲ್ಲ ಬೇರೆಯವ್ರಿಗೆ ಹೇಳಿದ್ದು, ಬೇರೆಯವ್ರಿಗೆ ಹಂಗೆ ಬೇರೆಯವ್ರ ಮನೆಗೆ ಹೋದಾಗ ಹೆಂಗೆ ಒಂಚೂರು ಉಪ್ಪು ಕಡಿಮೆ ಇದ್ರು ಇಲ್ಲವ ಅದ್ಭುತ ಚೆನ್ನಾಗಿದೆ, ಹಂಗೂ ಉಪ್ಪು ಕಡಿಮೆ ಇದೆ ಅಂತ ಹೇಳ್ತೀವಿ, ಆದರೆ ಹೆಂಗೆ ಹೇಳ್ತೀವಿ, ಎಲ್ಲ ಚೆನ್ನಾಗಿದೆ ಒಂಚೂರು ಉಪ್ಪು ಹಾಕಿದ್ರೆ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಯ್ತೀವಿ. ಹೌದು ಗುರುಗಳೇ. ಹಂಗೆ ನಮ್ಮ ಮನೇಲೂ ಅಷ್ಟೇ, ಹಂಗೇನೋ ತಪ್ಪು ಮಾಡಿದಾಗ ಉಪ್ಪು ಕಡಿಮೆ ಹಾಕಿದಾಗ ನೆಂಟ್ರ ಮನೆ ಇದು ನಮ್ದಲ್ಲ ಅನ್ನೋಂಗೆ ಬದುಕಬೇಕವ. ವಯಸ್ಸಾಯ್ತಾ ಇಲ್ಲಾಂದ್ರೆ ಅಧಿಕಾರ ಸಾಧಿಸೋಕೆ ಹೋದ್ರೆ ಯಾರೂ ಕೇಳಲ್ಲ. ಹೌದು ಗುರುಗಳೇ. ಆಗ್ಲಿ, ಎಲ್ಲ ಒಳ್ಳೇದಾಗುತ್ತೆ, ಧೈರ್ಯವಾಗಿರುವ, ನಿನ್ನ ಮನೆಗೆ ಎಲ್ಲ ಶುಭವಾಗ್ಲಿ. ಆಯ್ತು, ಒಳ್ಳೇದಾಗ್ಲಿ. ಗೋವಿಂದ ನೋಡಿ, ಅವರ ವಿಚಾರ ಕೇಳಿದಾಗ ನನಗನ್ಸಿದ್ದು, ಒಬ್ಬ ತಾಯಿ ತಂದೆ ಮಕ್ಕಳು ಎಂದು ಹೊಡೆದಾಡ್ಕೊಬಾರ್ದು, ಬೇರ್ಪಡಬಾರ್ದು, ಇಂಥದ್ದು ಯೋಚನೆ ಇರೋದ್ರೂ ತಪ್ಪಿಲ್ಲ. ಬಟ್ ಏನು ಮಾಡಲಿ, ನಾನು ಆ ಮಧ್ಯೆ ಹೇಳಿದೆ, ಚೆನ್ನಾಗಿದ್ದಂತೆ ಮಕ್ಕಳು ಬೇರ್ಪಟ್ಟುಬಿಡ್ಬೇಕು ಅಂದರೆ ಮದುವೆ ಆಯಿತು ಎಲ್ಲರದು ಒಂದಾಗ ಆಯ್ತಪ್ಪ, ನಿಮ್ಮ ಜೀವನ ನೀವು ನೋಡ್ಕೊಡ್ರಪ್ಪ ಅಂತ ಹೇಳ್ಕೊಂಡು ಆ ಮಗನ ಮನೆ ಈ ಮಗನ ಮನೆ ಅಂತ ಒಂಚೂರು ಓಡಾಡ್ಕೊಂಡು ಇರಬೇಕು ಕರೆದ್ರೆ. ಇಲ್ಲಾಂದರೆ ಎಲ್ಲೋ ಒಂದು ಕಡೆ ಸಪ್ರೇಟ್ ಇರ್ರಿ, ತೊಂದರೆ ಇಲ್ಲ. ಪಾಪ ವಯಸ್ಸಾದ ಜೀವಗಳು ಕಡೆ ಸಮಯದಲ್ಲಿ ಬೇರೆ ಅಡುಗೆ ಮಾಡ್ಕೊಂಡು ತಿನ್ನೋದು ಒಳ್ಳೆಯದಲ್ಲ. ಬಟ್ ಏನು ಮಾಡ್ತೀರಿ, ಕೆಲವೊಮ್ಮೆ ಹಂಗೆ ಆಗಿಬಿಡ್ತಾರೆ. ಬಟ್ ಯಾವ ಮಕ್ಕಳು ಹಂಗೆ ಮಾಡಬಾರ್ದು. ಏನೇ ಆಗಲಿ, ಎಲ್ಲ ಒಳ್ಳೆಯದಾಗಲಿ.